ಅದು ಕೇಳ್ತೀರಾ ಅದಾದ್ರೂ ಹೇಳಿ. ನಾವು ಎಷ್ಟು ಸೀಟ್ ಗೆಲ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಸೀಟನ್ನು ನಾವು ಕ್ಲೈಮ್ ಮಾಡ್ತೀವಿ. ಗೆಲ್ತಕ್ಕಂಥದ್ದು ಮುಖ್ಯ. ನನಗೆ ನಂಬರ್ ಆಫ್ ಸೀಟ್ ತಗೊಳ್ಳೋದು ಮುಖ್ಯ ಅಲ್ಲ. ನಾವು ಎಷ್ಟು ಸೀಟ್ನಲ್ಲಿ ನಿಂತರೆ ಗೆಲ್ತೀವಿ ಅದರದ್ದೊಂದು ಪಟ್ಟಿ ಏನು ಸಿದ್ಧ ಇದೆ ಅಷ್ಟಕ್ಕೆ ಸೀಮಿತವಾಗಿ ನಾವು ಸೀಟನ್ನು ಕ್ಲೈಮ್ ಮಾಡ್ತೀವಿ. ಅದರಲ್ಲೇನು ಸಂಶಯ ಇಟ್ಕೋಬೇಡಿ. ನಾವು ಸುಮ್ಮನೆ ಪ್ರೆಸ್ಟೀಜ್ಗೆ ಹೋಗಿ ಚುನಾವಣೆ ಫಲಿತಾಂಶ ನಾವು 28 ಗೆಲ್ಲಬೇಕು ಅನ್ನೋದಿದೆಯಲ್ಲ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು. ನಾವಿವತ್ತು ಉದ್ದೇಶ ಇರೋದೇ ಈ ಮೈತ್ರಿ ಮಾಡಿರೋದೇ ಕಾಂಗ್ರೆಸ್ಸು ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ನಮ್ಮನೆ ಬಾಯಿಗೆ ಬಂದಂಥವ್ರು 2018ರಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ಪಕ್ಷ ಮುಗಿಸ್ತೀವಿ ಅಂತಾರೆ. JDSನ ಸಂಪೂರ್ಣ ಮುಗಿಸ್ತೀವಿ. ಈಗಾಗಲೇ 11 ಜನವೋ 10 ಜನವೋ ಬಂದಿದ್ದಾರೆ. ಅವ್ರು ಯಾರು ಪಾಪ ಅವ್ರು ಈ ಕಾನ್ಸ್ಟಿಟ್ಯೂನ್ಸಿ ಕೆಲಸಕ್ಕೆ ಹಿಡ್ಕೊಂಡು ಹೋದರೆ ನೋಡುವ ಈಗಾಗಲೇ 10 ಜನ ರೆಡಿ ಅವರೇ. 11 ನೀನು ಬಂದುಬಿಟ್ರೆ ನೀನೇನು ಹೇಳ್ತೀಯೋ ಎಲ್ಲ ಮಾಡ್ತೀವಿ, ನಿನಗೆ ಎಷ್ಟು ದುಡ್ಡು ಬೇಕು ಕೊಡ್ತೀವಿ. ಪಾಪ ಕಾನ್ಸ್ಟಿಟ್ಯೂನ್ಸಿ ವಿಷಯದಲ್ಲಿ ಅರ್ಜಿ ಇಟ್ಕೊಂಡು ಹೋದರೆ ಆ ಶಾಸಕರಿಗೆ ಏನೇನು ಒತ್ತಡ ಆಗ್ತಾ ಇದ್ದಾರೆ ನೋಡ್ತಾ ಇದ್ದೇನೆ. ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬೇಕು, ವಿರೋಧ ಪಕ್ಷಗಳನ್ನು ಅಸ್ಥಿರಗೊಳಿಸಬಾರ್ದು. ಇಲ್ಲ ನಿಮ್ಮ ಮುಂದೆನೇ ಮೊನ್ನೆ ಬಂದು ಹೇಳಿದ್ರಲ್ವಾ, ಅಲ್ಲೇನು ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ? JDSನ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಹೇಳ್ತಿರಲ್ಲ. ಈಗಾಗಲೇ 10 ಜನ ಅರ್ಜಿ ಹಾಕ್ಬಿಟ್ಟವ್ರೆ, 5 ಜನ ಅರ್ಜಿ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಿರಲ್ಲ ಪ್ರತಿನಿತ್ಯ. ಹಾಗಿದ್ರೆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಸತ್ತೋಗ್ಬೇಕು, ದೆಹಲಿ ಮಟ್ಟದಲ್ಲಿ ಇರಬೇಕಾ? ಕರ್ನಾಟಕದಲ್ಲಿ ನೀವು ಮಾಡೋದೇನು? ವಿರೋಧ ಪಕ್ಷದ ಅವ್ರ ಬಗ್ಗೆ ಗೌರವ ಏನು ಕೊಡ್ತಾ ಇದ್ದೀರಿ? ಅದರಿಂದ ನಿಮ್ಮ ಹೇಳಿಕೆಗಳಿಗೂ ನಿಮ್ಮ ನಡವಳಿಕೆಗಳು ಏನಿದೆ, ನನಗೆ 18 ತಿಂಗಳು 2018 14 ತಿಂಗಳು ಸರ್ಕಾರ ನಡೆಸಬೇಕಾದ್ರೆ ಪಾಪ ಭಾಳ ದೊಡ್ಡ ಮಟ್ಟದಲ್ಲಿ ಗೌರವಯುತವಾಗಿ ನಾನು ನಡೆಸ್ಕೊಂಡು ನನ್ನ ರಕ್ಷಣೆ ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರಲೇ ಈ ಮೈತ್ರಿ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಈ ರೀತಿಯ ರಾಜಕಾರಣಕ್ಕೆ ಒಂದು ಅಂತಿಮ ತೆರೆ ಎಳೆಯಬೇಕಾಗಿದೆ ಈ ಕಾಂಗ್ರೆಸ್ನ ನಡವಳಿಕೆಗೆ. ಅದು ನಮ್ಮ ಮೂಲ ಉದ್ದೇಶ ಇದೆ.